ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಈಗ ಮಳೆಗಾಲ ಬಂದಿದೆ. ಮಳೆಗಾಲದಲ್ಲಿ ಎಲ್ಲರೂ ನೀರಲ್ಲಿ ಕೊಚ್ಕೊಂಡು ಹೋಗೋ ಥರ ಆಗುತ್ತಿದೆ. ಮಳೆ ಹೆವಿ ಆಗಿರೋದ್ರಿಂದ ಎಲ್ರಿಗೂ ತೊಂದರೆ ಜಾಸ್ತಿ ಆಗ್ತಾಯಿದೆ. ಒಂದು ಕಡೆ ಮಳೆ ಹೆಚ್ಚಾಗಿರೋದ್ರಿಂದ ಎಲ್ಲ ಕೊಚ್ಕೊಂಡು ಹೋಗ್ತಾಯಿದೆ, ಇನ್ನೊಂದು ಕಡೆ ಮಳೆ ಇಲ್ಲದೆ ಎಲ್ಲರೂ ತತ್ತರಿಸ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ನಾವೇ ಆಗಿದ್ದೀವಿ. ಸೊ ಮರಗಳನ್ನು ಬೆಳೆಸಿ ನಾಡನ್ನು ಉಳಿಸೋದು ಪ್ರಯತ್ನ ಮಾಡಬೇಕು, ನೋಡಬೇಕು. ಸೊ ನಾವೆಲ್ಲ ಕೈಗೆ ಜೋಡಿಸ್ಕೊಂಡ್ರೆ ಮಾತ್ರ ಕಷ್ಟದಿಂದ ಪಾರಾಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ನೆನ್ನೆದು ವ್ಲಾಗು. ನೆನ್ನೆ ನಮ್ಮ ಮಗಳು ಬೆಳಗ್ಗೆ ಸ್ಕೂಲ್ಗೆ ಹೋದ್ಲು. ಸ್ಕೂಲ್ಗೆ ಹೋಗಿದ ತಕ್ಷಣ ಅಲ್ಲಿ ಸ್ಕೂಲಲ್ಲಿ ಹೋಗಿದ ತಕ್ಷಣ ಎಲ್ಲ ಸ್ಕೂಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ಅಂದ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿ ಮತ್ತೆ ರಿಟರ್ನ್ ಮಾಡೋದು ಕಳಿಸಿದ್ರು ಮಕ್ಕಳಿಗೆ ಬಸ್ಸಲ್ಲಿ. ಸೊ ಮಕ್ಕಳು ಅಲ್ಲಿ 6:45 ಹೋದವರು ಮತ್ತೆ 8 ಗಂಟೆಗೆ ವಾಪಸ್ ಬಂದರು. ಎಲ್ಲ ಅವ್ರ ಹತ್ರ ಆಗಿರೋದ್ರಿಂದ ಸೊ ಏನು ಹೇಳಬೇಕಂತ ಗೊತ್ತಿಲ್ಲ. ಯಾವತ್ತೂ ನಾನು ಈ ಥರ ಸರ್ಕಮ್ಸ್ಟೆನ್ಸಸ್ ಫೇಸ್ ಮಾಡಿಲ್ಲ. ಪವರ್ ಕಟ್ ಆಗಿತ್ತು, ಸಿಗ್ನಲ್ ಇಲ್ಲ, ಟವರ್ ಪ್ರಾಬ್ಲಮ್ ಇತ್ತು. ಇದು ಬಂದ್ಬಿಟ್ಟು ಕಾರ್ನೆಲ್ಲ ಕ್ಲಿಯರ್ ಮಾಡ್ತಾರೆ ನೋಡಿ ನಮ್ಮ ವೀಡಿಯೋದಲ್ಲಿ ಮಾಡ್ತಾರೆ. ಸರ್ಜಾಪುರ ರೋಡು ಎಲ್ಲ ನೀರಿಂದ ಜಲಾವೃತವಾಗಿದೆ. ತುಂಬ ಕಷ್ಟ ಅನಿಸ್ತದೆ. ಪಾಪ ನೀರಲ್ಲಿ ತುಚ್ಕೊಂಡೋಗಿರೋ ನ್ಯೂಸ್ಗಳು ಕೇಳಿದ್ದೀನಿ ಅಷ್ಟೇ. ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ತುಂಬ ಕಷ್ಟ ಅನಿಸ್ತು. ಮೊನ್ನೆ ತುಂಬ ಹೆವಿಯಾಗಿ ಮಳೆ ಬಂದಿದ್ದರಿಂದ ನೆನ್ನೆ ಫುಲ್ಲು ನೀರೆಲ್ಲ ಬಂದು ಮನೆಗೆ ಹೊರಗಡೆ ಎಲ್ಲ ತುಂಬಿಕೊಂಡು ಫುಲ್ಲು ಮನೆ ನೋಡೋಕ್ಕಾಗಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಸೊ ಬೇಜಾರು ಅನಿಸುತ್ತೆ, ಏನೂ ಹೇಳಲಿಕ್ಕೆ ಆಗ್ತಾಯಿಲ್ಲ. ಎಲ್ಲೆಲ್ಲೂ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಸೊ ಅಪಾರ್ಟ್ಮೆಂಟು ವಿಲ್ಲಾಸು ಎಲ್ಲೆಲ್ಲೋ ಮನೆಗಳು ಕಟ್ಬಿಡ್ತಾರೆ. ಯಾವ ಥರ ಮನೆ ಎಲ್ಲಿ ಕಟ್ಟಬೇಕು ಅನ್ನೋದು ಅವ್ರಿಗೆ ಇಲ್ಲ. ಯಾರೋ ಹೋಗಿ ಜೀವನ ಮಾಡ್ತಾರೆ, ಯಾರೋ ಅಡುಗೆ ಕೊಟ್ಕೊಳ್ತಾರೆ, ಯಾರೋ ಬಾಡಿಗೆ ಕೊಡ್ತಾರೆ. ಸೊ ಮನೆ ಪರ್ಚೇಸ್ ಮಾಡೋರಿಗೂ ಗೊತ್ತಿರಲ್ಲ ಏನು ಪ್ರಾಬ್ಲಮ್ ಇರುತ್ತೆ ಅಂತ. ಅಲ್ಲಿ ಸ್ಟೇ ಆಗಿರೋಂಥರಲ್ಲ ಹಳೆಯವರು ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ಬಂದ್ಬಿಟ್ಟು ವಾಸವಾನಿ ವಿಲಾಸ್ ಅಂತ ಮಾರ್ಕಳ್ಳಿಯಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಫುಲ್ಲು ಜಲಾವೃತ ಆಗ್ಬಿಟ್ಟಿದೆ. ವಿಲಾಸ್ ಒಳಗಡೆ ನೀರು ಬಂದಿದೆ ಅಂದರೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕೆ ಆಗ್ಬಿಟ್ಟಿದೆ. 4 ಕೋಟಿ ದುಡ್ಡು ಕೊಟ್ಟು ಮನೆಗಳನ್ನ ಕಟ್ತಾರೆ, ಪರ್ಚೇಸ್ ಮಾಡ್ಕೊಳ್ತಾರೆ, ಬಾಡಿಗೆಗಳಿಗೂ ಕೊಡ್ತಾರೆ. 60,000 20,000 ಅಂತ ಬಾಡಿಗೆಗಳಿಗೂ ಮಾಡ್ತಾರೆ. ಸೊ ಬಾಡಿಗೆಗಳು ಮಾಡಿದಾಗ ಎಲ್ಲ ಫೆಸಿಲಿಟಿ ಕೊಟ್ಟರು ನಿಮ್ಮ ಮಳೆನ ನಾವು ಕಂಟ್ರೋಲ್ ಮಾಡೋಕ್ಕೆ ಇಲ್ಲ. ಫಸ್ಟ್ ಏರಿಯಾದಲ್ಲಿ ಕೆರೆ ಇತ್ತಂತೆ. ಸೊ ಅದರಿಂದ ಅದು ಡೆಪ್ತಲ್ಲಿದೆ. ಸೊ ಅಲ್ಲಿ ಹೋಗಿ ವಿಲಾಸ್ ಮಾಡಿಬಿಟ್ಟಿದ್ದಾರೆ. ಸೊ ಯಾರಿಗೂ ಗೊತ್ತಿಲ್ಲ. ಸೊ ಎಲ್ಲ ಬಾಡಿಗೆಗಳು ಇದ್ದಾರೆ. ಮಳೆ ಜೋರಾಗಿ ಜಾಸ್ತಿ ಬಂದರೆ ಹೊರಗಡೆ ಎಲ್ಲ ನೀರು ಬರೋದು ಓಕೆ, ಬಟ್ ಮನೆ ಒಳಗಡೆ ನೀರು ಬರೋದಂದರೆ ಒಂಥರ ಕ್ವೆಶ್ಚನ್ ಮಾರ್ಕ್ ಆಗುತ್ತೆ. ಸೊ ಇವಾಗ ನೀವು ಎಲ್ಲ ವೀಡಿಯೋ ನೋಡ್ತಾ ಇರೋದು ಮನೆ ಒಳಗಡೆ ನೀರು ಬಂದಿರೋದು ಅಂತ ವೀಡಿಯೋ. ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಸೊ ಹೊರಗಡೆ ಅವರು ಯಾರೂ ಬರೋಕ್ಕಿಲ್ಲ, ಸೊ ಹೆಲ್ಪ್ ಮಾಡೋಕ್ಕಿಲ್ಲ. ಸೊ ಒಳಗಡೆ ಇರೋರು ಮಾತ್ರ ಅವ್ರವ್ರದ್ದು ನೋಡ್ಕೊಳ್ಳೋ ಥರ ಇರುತ್ತಲ್ಲ. ಸೊ ಸೆಕ್ಯೂರಿಟೀಸ್ ಅಂತೂ ಮಳೆ ಜಾಸ್ತಿ ಬಂದಿದೆ ಅಂತ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಪ್ರತಿಯೊಂದು ವಿಲಾಸ್ ಫ್ಲ್ಯಾಟ್ಸಲ್ಲಿರೋರೆಲ್ಲ ತುಂಬ ಕಷ್ಟಪಟ್ಟರು. ಪಾಪ ಕೆಲವರಂತೂ ಎಲ್ಲ ಟೆರೇಸ್ ಮೇಲೆ ಹೋಗ್ಬಿಟ್ಟಿದ್ದಾರೆ. ಟೆರೇಸ್ ಮೇಲೆ ಹೋಗಿ ಸ್ಟಕ್ ಆಗಿಬಿಟ್ಟಿದ್ದಾರೆ. ಸೊ ಅಲ್ಲಿಂದ ಕೆಳಗಡೆ ಬರಬೇಕಂದ್ರೆ ಜಾಗ ಇಲ್ಲ. ಹೇಗೆ ಬರೋದು? ಮೇನ್ ಡೋರ್ ಓಪನ್ ಮಾಡಿದ್ರೆ ಮನೆ ಒಳಗಡೆ ನೀರು ಬರ್ತಾಯಿದೆ. ಸೊ ಎಲ್ಲ ಫ್ಲೋಟ್ ಆಗೋದು ಆ ಥರ ಆಗ್ಬಿಟ್ಟಿತ್ತು. ಸೊ ಏಜ್ ಆದವರೆಲ್ಲ ತುಂಬ ಕಷ್ಟ ಆಗುತ್ತೆ. ನಾವು ಗೇಟ್ ಹೊರಗಡೆ ಇತ್ತಲ್ಲ, ಸೊ ಹೊರಗಡೆಯಿಂದ ಮನೆ ಒಳಗಡೆ ಹೋಗಿದ್ದೆ. ಶಿಫ್ಟಿಂಗ್ ಮಾಡಬೇಕಂತ ಎಲ್ಲ ಪ್ಯಾಕಿಂಗ್ ಮಾಡಿರೋ ಥಿಂಗ್ಸ್ ಎಲ್ಲ ನೀರಲ್ಲಿ ಮುಳುಗೋಗಿದೆ. ಸೊ ಅದನ್ನೆಲ್ಲ ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ಸು ನೋಡೋಣ ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೊಳ್ಳೋಣ ಅಂತ ಹೋದ್ವಿ. ಗೇಟ್ ಹೊರಗಡೆಯಿಂದ ಟ್ರಕ್ಕಲ್ಲಿ ಕೂತ್ಕೊಂಡು ಒಳಗಡೆ ಹೋದ್ವಿ. ಕೆಲವ್ರನ್ನ ರೆಸ್ಕ್ಯೂ ಮಾಡಿದೆ, ಹೆಲ್ಪ್ ಮಾಡಿದೆ. ಮತ್ತು ನಾವು ಹೋಗಬೇಕಾಗಿತ್ತಲ್ಲ, ಆಗಿಲ್ಲ ಒಳಗಡೆ ಹೋಗೋಕ್ಕೆ. ಸೊ ವಿಲಾಸ್ ಹತ್ರ ಹೋಗಿ ಸ್ಟಾಪ್ ಮಾಡಿ ಫಸ್ಟ್ ಫ್ಲೋರ್ ಟೆರೇಸ್ಗೆ ಹತ್ತಿಬಿಟ್ಟು ಮೇಲೆ ಬಾಲ್ಕನಿ ಇದೆಯಲ್ಲ, ಫಸ್ಟ್ ಫ್ಲೋರ್ ಬಾಲ್ಕನಿಯಿಂದ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಫಸ್ಟ್ ಫ್ಲೋರ್ ಇದೆಲ್ಲ ಅದ್ರ ಮೇಲೆ ಟ್ರಕ್ಕಿಂದ ಫಸ್ಟ್ ಫ್ಲೋರ್ಗೆ ಫಸ್ಟ್ ಫ್ಲೋರಿಂದ ಬಾಲ್ಕನಿ ಒಳಗಡೆ ಹೋಗಿ ಬಾಲ್ಕನಿಯಲ್ಲಿ ಹೋಗಿ ಡೋರ್ ಓಪನ್ ಮಾಡಿ ಅಲ್ಲಿಂದ ಒಳಗಡೆ ಹೋದರೆ ನೋಡಿದ್ರೆ ಮನೆ ಒಳಗಡೆ ಫುಲ್ಲು ಮನೆಯೆಲ್ಲ ನೀರಾಗಿ ತುಂಬ್ಕೊಂಬಿಟ್ಟು. ವಿಲಾಸ್ ಬಂದ್ಬಿಟ್ಟು ನಮ್ಮ ಯಜಮಾನ್ರವ್ರ ತಂಗಿಯವ್ರದ್ದು. ಸೊ ಇದು ಹಳೆ ವಿಲಾಸು. ಹೊಸ ವಿಲಾಸು ಗೃಹಪ್ರವೇಶ ಎಲ್ಲ ಮೊನ್ನೆ ಮಾಡಿದ್ರು. 3 ದಿವಸ ಅಲ್ಲಿ ಮಲಗಬೇಕಂತ ಅಲ್ಲಿ ಹೋಗಿದ್ರು. ಸೊ ಇಲ್ಲಿ ಮಳೆ ಬರ್ತಾಯಿತ್ತು. ಸೊ ಮಳೆ ಬಂದಿದ್ದು ಇಲ್ಲೆಲ್ಲ ತುಂಬಿಕೊಂಡು ಈ ಪರಿಸ್ಥಿತಿ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.